ಒಂದು ಕಡೆ ಸಾರಿಗೆ ನೌಕರರ ಮುಷ್ಕರ, ಮತ್ತೊಂದು ಕಡೆ ಮೆಟ್ರೋಗೂ ಕೂಡ ಏನು ಅದರ ಎಫೆಕ್ಟ್ ತಟ್ಟಿದೆ, ಅಂದ್ರೆ ರಶ್ ಇದೆಯಾ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಉಂಟಾಗಿರೋದು. ಅದೇ ರೀತಿಯಾಗಿ ನಾವೀಗ ನೋಡಬಹುದು, ಜಯನಗರ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀವಿ. ಇಲ್ಲಿ ಸಹಜ ಸ್ಥಿತಿಯಲ್ಲಿ ಕೂಡ ಎಂದಿನಂತೆ ಮೆಟ್ರೋ ಸಂಚಾರ ಕೂಡ ನಡೀತಾ ಇದೆ. ಮತ್ತೆ ಪ್ರಯಾಣಿಕರ ಸಂಖ್ಯೆ ಕೂಡ ಯಥಾಸ್ಥಿತಿಯಾಗಿ ಪ್ರತಿನಿತ್ಯ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಕೂಡ ಇಲ್ಲಿ ಇರೋದನ್ನು ಕೂಡ ನಾವು ನೋಡಬಹುದು. ಏನು ಈ ಒಂದು ಮಾರ್ಗದಲ್ಲಿ ಏನು ಲಾಲ್ಬಾಗ್ ಇರ್ಬೋದು, ಜಯನಗರ ಇರ್ಬೋದು, ಮತ್ತೆ ಬನಶಂಕರಿ ಹೋಗುವಂತ ಮಾರ್ಗ ಏನಿದೆ, ಇಲ್ಲಿ ಕೂಡ ಸಹಜ ಸ್ಥಿತಿಯಲ್ಲೇ ಒಂದು ಮೆಟ್ರೋ ಸಂಚಾರ ಕೂಡ ನಡೀತಾ ಇದೆ. ಮತ್ತೆ ಪ್ರಯಾಣಿಕರ ಸಂಖ್ಯೆ ಕೂಡ ಯಥಾಸ್ಥಿತಿಯಲ್ಲೇ ಕೂಡ ಇರೋದು. ಯಾಕಂದ್ರೆ ಸಾರಿಗೆ ನೌಕರರ ಮುಷ್ಕರ ಇರೋದ್ರಿಂದ ಮೆಟ್ರೋದಲ್ಲಿ ಒಂದು ಸ್ವಲ್ಪ ಏರಿಕೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಗಳು ಕೂಡ ಇತ್ತು. ಆದ್ರೆ ಏನು ಬಸ್ಗಳ ಸಂಖ್ಯೆ ಕೂಡ ಸಮಯ ಕಳೆದಂತೆ ಯಥಾಸ್ಥಿತಿಯಾಗಿ ಸಂಚಾರ ನಡೆಸ್ತಾ ಇರೋದ್ರಿಂದ ಕೂಡ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಯಥಾಸ್ಥಿತಿಯಾಗಿದೆ. ಮತ್ತೆ ಈಗಾಗಲೇ ಸಾಕು ಏನು ಎಂದಿನಂತೆ ಕೆಲಸ ಕಾರ್ಯಗಳಿಗೆ ಹೋಗುವಂತ ಮೆಟ್ರೋ ಏನು ಬಳಸುವಂತ ಒಂದು ಪ್ರಯಾಣಿಕರು ಏನಿದ್ರೆ ಅವರು ಯಥಾಸ್ಥಿತಿಯಾಗಿ ಇವತ್ತು ಕೂಡ ಸೇಮ್ ಅದೇ ರೀತಿಯಲ್ಲಿ ಕೂಡ ಒಂದು ಟ್ರಾವೆಲ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಕೆಲವು ಕಡೆ ಏನು ಕೆಲವು ಕಂಪನಿಗಳಿಗೆ ಒಂದು ವರ್ಕ್ ಫ್ರಮ್ ಹೋಮ್ ಕೂಡ ಕೊಟ್ಟಿರೋದ್ರಿಂದ ಕೆಲವರು ಮನೆಯಲ್ಲೇ ಕುಳಿತು ಕೆಲಸ ಮಾಡುವಂತ ಅದನ್ನು ಕೂಡ ಇವತ್ತು ಮಾಡ್ತಾ ಇರೋದು. ಮತ್ತೆ ಈಗ ನಮ್ಮ ಜೊತೆ ಒಬ್ಬ ಪ್ರಯಾಣಿಕರಿದ್ರೆ ಅವ್ರನ್ನೇ ಕೇಳಬಹುದು ಯಾವ ರೀತಿ ಒಂದು ಮೆಟ್ರೋದಲ್ಲಿ ರಶ್ ಇದೆ, ಮತ್ತೆ ಇದೆಯಾ ಇಲ್ವಾ ಅನ್ನೋದನ್ನು ಕೇಳಬಹುದು. ಇವತ್ತು ಸಾರಿಗೆ ನೌಕರರ ಮುಷ್ಕರ ಇದೆ, ಮತ್ತೆ ಮೆಟ್ರೋ ಕೂಡ ಸಂಚಾರ ಯಥಾಸ್ಥಿತಿಯಾಗಿರೋದು. ರಶ್ ಏನಾದ್ರು ಇದೆಯಾ ಹೇಗೆ ಅಂತ? ಇಲ್ಲ, ಅಷ್ಟೇನೇನು ರಶ್ ಇಲ್ಲ, ನಾರ್ಮಲ್ ಆಗೇ ಬಂದಿದ್ದೀವಿ. ನೀವು ಎಲ್ಲಿಂದ ಬಂದ್ರಿ? ವಾಜರಳ್ಳಿಯಿಂದ ಬಂದ್ರಿ. ಮತ್ತೆ ಬಸ್ಸಸ್ ಇರ್ಲಿಲ್ಲ, ಏನಿರ್ಲಿಲ್ಲ, ಪ್ರಯಾಣಿಕರಿಗೆ ತೊಂದರೆ ಆಗುವಂಥದ್ದು? ಏನು ತೊಂದರೆ ಆಗೋದು ಏನಿರಲಿಲ್ಲ, ನಾರ್ಮಲ್ ಆಗೇ ಬಂದ್ವಿ. ಏನು ಡಿಫ್ರೆಂಟ್ ಥರ ಏನೂ ಕಾಣಿಸೇ ಇಲ್ಲ ಅಷ್ಟೇ. ರಶ್ ಏನೋ ಆ ರೀತಿ ಹೆಚ್ಚಾಗಿರ್ಲಿಲ್ಲ, ಏನಿಲ್ಲ. ಇದು ಮೆಟ್ರೋ ಪ್ರಯಾಣಿಕರು ಹೇಳ್ತಾ ಇರೋದು. ಯಾಕಂದ್ರೆ ಅವರು ವಾಜರಳ್ಳಿಯಿಂದ ಬಂದಿದ್ದಾರೆ, ಆದ್ರೆ ರೆಗ್ಯುಲರ್ ಆಗಿ ಯಾವ ರೀತಿ ಒಂದು ರಶ್ ಇರುತ್ತೋ ಅದೇ ರೀತಿಯಾಗಿ ಇವತ್ತು ಕೂಡ ಇದೆ. ಅಷ್ಟಾಗಿ ಜೋರಾಗಿ ಏನು ಕಂಡು ಬರ್ತಾ ಇಲ್ಲ ಅಂತೇಳಿ ಹೇಳ್ತಿರೋದು. ಇನ್ನೊಂದು ಕಡೆ ರಸ್ತೆಯಲ್ಲಿ ಏನು ಸಾರಿಗೆ ನೌಕರರ ಮುಷ್ಕರ ಇದೆ. ಈ ಒಂದು ಮುಷ್ಕರದ ನಡುವೆ ಕೂಡ ಒಂದು ಬಿಎಂಟಿಸಿ ಬಸ್ಗಳು ಈಗ ಸಂಚಾರವನ್ನ ಯಥಾಸ್ಥಿತಿ ರೀತಿಯಲ್ಲಿ ಒಂದು ಆರಂಭ ಮಾಡಿರೋದು. ಮತ್ತೆ ಅದೇ ರೀತಿಯಾಗಿ ಕ್ಯಾಬ್ ಮತ್ತೆ ಆಟೋ ಸೇವೆಗಳು ಕೂಡ ಈಗಾಗಲೇ ಲಭ್ಯ ಆಗಿದೆ. ಆದ್ರಿಂದ ಮೆಟ್ರೋದಲ್ಲಿ ಅಂತ ರಶ್ ಕಂಡು ಬರ್ತಿಲ್ಲ ಅಂತೇಳಿ ಕೆಲವು ಪ್ರಯಾಣಿಕರು ಕೂಡ ಹೇಳ್ತಾ ಇರೋದು. ಸದ್ಯ ಏನು ಈ ಒಂದು ಮಾರ್ಗದಲ್ಲಿ ಮೆಟ್ರೋ ಯಥಾಸ್ಥಿತಿಯಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಒಂದು ಮೆಟ್ರೋ ನಿಲ್ದಾಣಗಳಿಗೂ ಕೂಡ ಪ್ರಯಾಣಿಕರು ಎಂದಿನಂತೆ ತಮ್ಮ ಪ್ರಯಾಣವನ್ನ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.